ಹಲೋ ಗೈಸ್, ವೆಬ್ ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ನಾನು ಅರೌಂಡ್ ಒಂದು 10 o'clockಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಂತ ಅಂದ್ಬಿಟ್ಟು. ಅವಾಗ ಮಾರ್ಕೆಟ್ ಅಪ್ರಾಕ್ಸಿಮೇಟ್ ಒಂದು ಈ ಝೋನ್ ಅಲ್ಲಿ ಇತ್ತು, ಇಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಅಂತ ಅನ್ಕೊಂತೀನಿ. ಸೊ ಆಗ ನಾನು ಈ ಎಲ್ಲ ಲೆವೆಲ್ಸ್ನ ನಾನು ಡ್ರಾ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಇದ್ಯಾವುದು ಈಗ ಹಾಕೊಂಡಿರೋ ಲೆವೆಲ್ಸ್ಗಳಲ್ಲ. ಸೊ ಬೆಳಿಗ್ಗೆ ನಾನು ಏನು ಹೇಳಿದ್ದೆ, ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗಿದೆ, ಬೈ ಚಾನ್ಸ್ ಏನಾದರೂ ಇದನ್ನ ವಿತ್ ಮೊಮೆಂಟಮಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲಕ್ಕೆ ಹೋಗ್ತಿದೆ ಅಂತ ಗೊತ್ತಾದ್ರೆ ನಾನು ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ ತಗೊಂತೆ ಅಂತ ನಾನು ಹೇಳಿದ್ದೆ. ಹಾಗೆ ನಾನು ಡೌನ್ ಸೈಡ್ಗೆ ಯಾವ ತರ ಹೇಳಿದ್ದೆ ಅಂದ್ರೆ, ಮಾರ್ಕೆಟ್ ಏನಾದ್ರೂ ಡೌನ್ ಮೊಮೆಂಟಮ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಾನು ಇಲ್ಲೆಲ್ಲೂ ಟ್ರೇಡ್ ತಗೊಳ್ಳಲ್ಲ, ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಡೌನ್ ಸೈಡ್ ಬರ್ತಿದೆ ಅಂತ ಗೊತ್ತಾದ್ರೆ ನಾನು ಇಲ್ಲಿಗೆ ನಾನು ಒಂದು ಪುಟ್ ಬೈ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇವತ್ತೇನಾಯ್ತು, ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಮಾಡಲಿಲ್ಲ, ಇಲ್ಲಿಂದ ಒಂದು ದೊಡ್ಡ ದೊಡ್ಡ ಕ್ಯಾಂಡಲ್ ಗಳಲ್ಲಿ ಕೆಳಗಡೆ ಬಂತು. ಹಾಗೆ ನೋಡಿ ಇದೆರಡು ಕ್ಯಾಂಡಲ್ ನಮ್ಮ ಈ ಝೋನ್ ನ ಸಪೋರ್ಟ್ ಆಗಿ ತಗೊಂತಲ್ವಾ. ಸೊ ಇಲ್ಲಿಂದ ಸಡನ್ ಆಗಿ ಇಲ್ಲೊಂದು ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು. ಯಾವಾಗ ಈ ಕ್ಯಾಂಡಲ್ ಇಲ್ಲೇ ಇದ್ರ ಒಳಗಡೆನೆ ಕ್ಲೋಸ್ ಕೊಡ್ತು, ಅವಾಗ ನನಗೆ ಗೊತ್ತಾಯ್ತು ಇದೊಂದು ಪರ್ಫೆಕ್ಟ್ ರಿಟ್ರೇಸ್ಮೆಂಟ್ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಒಂದು ಎಂಟ್ರಿ ತಗೊಂಡೆ, ಇಲ್ಲಿಗೆ ಎಕ್ಸಿಟ್ ಆದೆ. ನನ್ನ ಎಂಟ್ರಿ ಎಕ್ಸಿಟ್ ಎಲ್ಲ ವಿಡಿಯೋನು ನಾನು ಲೈವ್ ಆಗಿ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ನೋಡಬಹುದು ಇಲ್ಲಿಂದ ಮಾರ್ಕೆಟ್ ಏನ್ ಮಾಡ್ತು, ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು. ಈಗ ಸಾಕಷ್ಟು ಜನ ಕೇಳಬಹುದು, ಇಲ್ಲಿಂದ ಇಲ್ಲಿಗೆ ನೀವು ಹೋಲ್ಡ್ ಮಾಡಿದ್ರೆ ಒಂದು ಉತ್ತಮವಾದ ಪ್ರಾಫಿಟ್ ಮಾಡಬಹುದಿತ್ತು ಅಂತ. ನನ್ಗದ್ ಬೇಡ, ಯಾಕೆ ಅಂತಂದ್ರೆ ನನ್ನ ರಿಸ್ಕ್ ಅಂಡ್ ರಿವಾರ್ಡ್ ಏನು ಅಂತ ನಾನು ಮೊದಲೇ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದ್ರ ಪ್ರಕಾರ ನಾನು ನನ್ನ ಟ್ರೇಡ್ ತಗೊಳ್ಳೋದು, ಹಾಗೆ ನನ್ನ ಟ್ರೇಡ್ ನ ಎಕ್ಸಿಟ್ ಮಾಡೋದು. ಬೈ ಚಾನ್ಸ್ ಏನಾದ್ರು ನಾವು ಅದೇ ತರ ಹೋಲ್ಡ್ ಮಾಡಿ ಮಾರ್ಕೆಟ್ ಸಡನ್ ಆಗಿ ಈ ತರ ಒಂದು ಸ್ಪೈಕ್ ಕೊಡ್ತು ಅಂತಂದ್ರೆ ನಮ್ಮೆಲ್ಲ ಕ್ಯಾಪಿಟಲ್ ವೈಪ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಇವಾಗ ಪ್ರೆಸೆಂಟ್ ಎಲೆಕ್ಷನ್ ಬೇರೆ ನಡೀತಾ ಇದೆ, ಗ್ಲೋಬಲ್ ಸೆಂಟಿಮೆಂಟ್ ಕೂಡ ಸರಿಯಾಗಿಲ್ಲ. ಸಡನ್ ಆಗಿ ಯಾವ್ಯಾವ್ದು ನ್ಯೂಸ್ ಬರುತ್ತೆ, ನ್ಯೂಸ್ಗೆ ತುಂಬಾ ರಿಯಾಕ್ಟ್ ಮಾಡ್ತಿದೆ ಮಾರ್ಕೆಟ್. ಸೊ ಅದಕ್ಕೋಸ್ಕರ ನಾನು ನನ್ನ ಟಾರ್ಗೆಟ್ ಇಲ್ಲಿಗೆ ನಾನು ಎಕ್ಸಿಟ್ ಆದೆ. ಹಾಗೆ ನನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಮಾರ್ಕೆಟ್ ಏನಾದ್ರು ಬೈ ಚಾನ್ಸ್ ಈ ಒಂದು ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ನಾನು ಒಂದು ಕಾಲ್ ಸೈಡ್ ಹೋಗ್ತೀನಿ, ಬಟ್ ತುಂಬಾ ಲಾಂಗ್ ಹೋಗಲ್ಲ, ಯಾಕೆಂದ್ರೆ ಮಾರ್ಕೆಟ್ ಜಾಸ್ತಿ ಮುಂದೆ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಹೇಳಿದ್ದೆ. ಬಟ್ ಇದು ಮೇಲೆ ಇವತ್ತು ಬ್ರೇಕ್ಔಟ್ ಮಾಡಲಿಲ್ಲ, ಮಾರ್ಕೆಟ್ ಕೆಳಬರಕ್ ಸ್ಟಾರ್ಟ್ ಮಾಡ್ತು. ಹಾಗೆ ನಾನು ಹೇಳಿದ್ದೆ ಅಲ್ಲಿ ಯಾವಾಗ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಕೆಳಗಡೆ ಹೋದ್ರೆ ನನ್ನ ಥರ್ಡ್ ಟಾರ್ಗೆಟ್ ಅಂದಿದ್ದೆ. ಬಟ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದು ನನ್ನ ಪೊಸಿಷನ್ ತಗೊಂಡಿಲ್ಲ. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ತೀರಾ ಕಡಿಮೆ, ಯಾಕೆಂದ್ರೆ ತುಂಬಾ ವೊಲಟೈಲ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ನಾವು ಬೆಳಿಗ್ಗೆ ಮಾಡಿರೋ ಒಂದು ಈ ಝೋನ್ ಏನಿದೆಯಲ್ವಾ, ಈ ಲೈನ್, ಸೊ ನೋಡಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಆಗಿ ತಗೊಂಡಿದೆ ಅಂತ. ಒಂದು ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಕೆಳಗಡೆ ಬಂತು ನೋಡಿ, ಈ ಕ್ಯಾಂಡಲ್ ಕೂಡ ಅದನ್ನ ಸಪೋರ್ಟ್ ಆಗಿ ತಗೊಂಡು ಕೆಳಗಡೆ ಬಿತ್ತು, ಇದು ಒಂದು ಬ್ರೇಕ್ಔಟ್ ಮಾಡ್ತು. ಮತ್ತೆ ಇಲ್ಲೂ ಕೂಡ ನೋಡಿ ಈ ಕ್ಯಾಂಡಲ್ ಕೂಡ ಇದನ್ನ ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ, ಇಲ್ಲಿಂದ ಮತ್ತೆ ಕೆಳಗಡೆ ಬಿತ್ತು ನೋಡಿ, ಈ ಝೋನ್ ಅಲ್ಲಿ ಕೂಡ ಇದನ್ನ ಒಂದು ಸಪೋರ್ಟ್ ಆಗಿ ತಗೊಂಡಿದೆ, ನಾವು ಮಾರ್ಕ್ ಮಾಡಿರೋ ಝೋನ್ ನ. ಹಾಗೆ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ, ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನಮ್ಮ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್. ಸೊ ಅದಕ್ಕೆ ಹೇಳೋದು, ಮಾರ್ಕೆಟ್ ಅಲ್ಲಿ ನೀವು ಒಂದು ಪರ್ಫೆಕ್ಟ್ ಚಾರ್ಟ್ ಸೆಟಪ್ ಹಾಗೆ ಒಂದು ನಾಲೆಜ್ ಇದ್ರೆ ನೀವು ಪರ್ಫೆಕ್ಟ್ ಆಗಿ ಎಂಟ್ರಿ ತಗೊಂಡು ಪರ್ಫೆಕ್ಟ್ ಆಗಿ ಎಕ್ಸಿಟ್ ಆಗಬಹುದು ಅಂತ. ಸೊ ಇದು ಇವತ್ತಿನ ನಮ್ಮ ಒಂದು ಆಫ್ಟರ್ ಮಾರ್ಕೆಟ್ ನ ಒಂದು ಅನಾಲಿಸಿಸ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.